ಗುಡ್ ಮಾರ್ನಿಂಗ್. ನಾನು ಅನನ್ಯ ಅಂತ. ಪ್ರದೀಪ್ ಸರ್ ಬಂದು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವ್ರ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಅವ್ರು ಮಾಡ್ತಿರೋ ಸೇವೆ ಆಗಿರ್ಬೋದು, ಎಲ್ಲ ಯೂಸ್ಫುಲ್ ಆಗ್ತಿದೆ. ನಮಗೆ ಮೊನ್ನೆ 5000 ಅಂತ ಕೊಟ್ಟರು ಕುರುಬ ಸಂಘದಿಂದ. ಅದು ತುಂಬ ಹೆಲ್ಪ್ ಆಯಿತು. ಎಜುಕೇಷನ್ಗೆ ಯೂಸ್ ಮಾಡ್ಕೋತಿದ್ವಿ. ಏನೇನು ತೊಗೊಳ್ಬೇಕಿದ್ರು ಸ್ಟೇಷ್ನರಿ, ಬುಕ್ಸ್ ಅಂತೆಲ್ಲ. ಅದಕ್ಕಿಂತ ಮುಂಚೆನೂ ಸ್ಟೂಡೆಂಟ್ಸ್ಗೆ ಅಂತ 5000 ಬಿಟ್ಟರು. ಅದು ತುಂಬ ಹೆಲ್ಪ್ ಆಗಿದೆ. ಫೀಸ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ವಿ. ಅವ್ರು ಬಂದಿದ್ದು ತುಂಬ ಯೂಸ್ ಆಯಿತು. ಫಸ್ಟು ನಮ್ಗೆ ಈ ಥರ ಎಲ್ಲ ಸಿಗ್ತಿರ್ಲಿಲ್ಲ, ಈಗೆಲ್ಲ ಸಿಗ್ತಿದೆ. ಅದರಿಂದ ಎಲ್ಲ ಒಳ್ಳೆ ಕೆಲಸಗಳಾಗ್ತಿದೆ. ನಮಗೆ ಎಲ್ಲ ಎಲ್ರಿಗೂ ಆಗ್ತಿದೆ ಅಂತ ಹೇಳ್ಬೋದು. ಎಲ್ಲ ಯೂಸ್ಫುಲ್ಲಾಗೇ ಇದೆ. ಎಲ್ಲ ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ. ನಾವು ಕೇಳಿದ್ವಿ ಅವರು ನೀಟ್ ಕೋಚಿಂಗ್ ಬಗ್ಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಅದರಿಂದ ತುಂಬ ಜನ ಡಾಕ್ಟರ್ಸ್ ಆಗಿದ್ದಾರೆ. ಅದು ಒಳ್ಳೆ ಕೆಲಸ. ಎಲ್ರಿಗೂ ಯೂಸ್ಫುಲ್ಲಾಗಿದೆ. ನಾನು ಫಿಸಿಯೋಥೆರಪಿ ಮಾಡ್ತಿದ್ದೀನಿ, ಮೆಡಿಕಲ್. ಅದೇ ತುಂಬ ಯೂಸ್ಫುಲ್ ಆಗಿದೆ. ಎಲ್ಲನೂ ಮೋಟಿವೇಶ್ನಲ್ ಆಗಿದೆ. ಅವ್ರು ಮಾತಾಡೋದಾಗಿರ್ಬೋದು ಎಲ್ಲ. ಅವರು ಮನೆಗೆ ಸೀರೆ ಕೊಟ್ಟಿದ್ದಾರೆ. ಆ ಸ್ಟೂಡೆಂಟ್ಸ್ಗೆ ಬಟ್ಟೆಗಳು ಕೊಟ್ಟರು. ಅದು ಎಲ್ಲ ತುಂಬ ಯೂಸ್ ಆಗ್ತಿತ್ತು ಎಲ್ರಿಗೂ. ಒಬ್ಬರಿಗೆ ಅಂತಲ್ಲ, ಬರೀ ಸ್ಟೂಡೆಂಟ್ಸ್ಗೆ ಅಂತಿಲ್ಲ, ಮನೆ ಜನಕ್ಕೆ, ಮಕ್ಕಳಿಗೆ, ಪೇಷಂಟ್ಸ್ಗೆ ಆ್ಯಂಬುಲೆನ್ಸ್ಗಳು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದೂ ಎಲ್ಲ ಯೂಸ್ ಆಗಿದೆ. ಅಂದರೆ ಆವಾಗ ಅವ್ರು ಬಂದಿದ್ದು ನಮಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಈಗ ಇವ್ರು ಬಂದು ನಮಗೆ ತುಂಬ ಹೆಲ್ಪ್ ಆಗಿದೆ. ನೋಡ್ಬೋದು, ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಆಗಲೇ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ಸ್ ನಡೀತಿದೆ. ಅದರಿಂದ ಎಲ್ರಿಗೂ ಉಪಯೋಗ ಅನ್ನಿಸ್ತಿದೆ. ಅವರು ಕೊಟ್ಟಿರೋದ್ರಲ್ಲಿ ಅದೇ ಒಳ್ಳೆ ಎಜುಕೇಷನ್ ಕೊಡಬೇಕು. ಇನ್ನೂ ಯಾವ ಮಕ್ಕಳು ಓದ್ತಿಲ್ಲ ಅದೆಲ್ಲ ನೋಡಿ ಇನ್ನೂ ತುಂಬ ಒಳ್ಳೆಯದಾಗಿ ಎಜುಕೇಷನ್ಸ್ನ ಕೊಡಿಸ್ಬೇಕು. ಯೂಸ್ ಆಗುತ್ತೆ. ಥ್ಯಾಂಕ್ ಯು.